ನಮಸ್ಕಾರ. ಇವತ್ತು ನಾವು ಶಬರಿಮಲೆಗೆ ಮಣಿಕಂಠನ ಪಯಣ ಕಥೆಯ 17ನೇ ಭಾಗದ ಆಧಾರದ ಮೇಲೆ ಮಾತಾಡ್ತಾ ಇದ್ದೀವಿ. ಇದು ಮಣಿಕಂಠನೆ ಶಬರಿಮಲೆಗೆ ಅಂತಿಮ ಪ್ರಯಾಣದ ಬಗ್ಗೆ. ಇದು ಕೇವಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಲ್ಲ. ಖಂಡಿತ ಇಲ್ಲ. ಇದೊಂದು ದೊಡ್ಡ ಆಧ್ಯಾತ್ಮಿಕ ಪಯಣ ಅಲ್ವಾ? ಪಾಂಡಲಂ ರಾಜರಾಜಶೇಖರ ಅವರ ಆಶೀರ್ವಾದ, ಜನರ ಪ್ರೀತಿ ಎಲ್ಲ ಇತ್ತು. ಆದ್ರೆ ಮಣಿಕಂಠ ಹೊರಟಿದ್ದು ಯುದ್ಧಕ್ಕಲ್ಲ, ಶಾಂತಿಗಾಗಿ. ಹೌದು ಹೌದು, ಆ ಪಾಯಿಂಟ್ ಬಹಳ ಮುಖ್ಯ ನೋಡಿ. ಇದು ತಪ್ಪಿಸ್ಕೊಳ್ಳೋ ಪಯಣ ಆಗಿರ್ಲಿಲ್ಲ. ಇದು ಮೂಲಕ್ಕೆ, ಅಂದ್ರೆ ಆ ಆದಿ ಸ್ವರೂಪಕ್ಕೆ ವಾಪಸ್ ಹೋಗುವ ಒಂದು ಪ್ರಯತ್ನ. ಎಲ್ಲಿ ಋಷಿಗಳು ಧ್ಯಾನ ಮಾಡ್ತಾರೋ, ನದಿಗಳು ಹಾಡ್ತಾವೋ, ಪ್ರಕೃತಿಯ ಪ್ರತಿ ಎಲೆಯಲ್ಲೂ ದೈವತ್ವ ಕಾಣುತ್ತೋ ಅಂಥ ಒಂದು ಮೌನಕ್ಕೆ, ಒಂದು ಸ್ಥಿತಿಗೆ ಮರಳುವಿಕೆ ಇದು. ಆ ಚಿತ್ರಣ ಕಣ್ಮುಂದೆ ಬರುತ್ತೆ. ಬರಿಗಾಲಿನಲ್ಲಿ ಆ ಸರಳ ಕೇಸರಿ ಬಟ್ಟೆ ಧರಿಸಿ, ಜೊತೆಲಿರೋದು ಬರೀ ಭಕ್ತಿ ಧರ್ಮದ ಬೆಳಕು ಮಾತ್ರ. ಅಂಥ ದಟ್ಟವಾದ ಮಂಜು ಮುಸ್ಕಿದ ಕಾಡುಗಳ ಮಧ್ಯೆ, ಹೌದು, ಮೌನ ಆವರಿಸಿದ ಬೆಟ್ಟಗಳ ಮೇಲೆ, ಪಶ್ಚಿಮ ಘಟ್ಟಗಳ ಹೃದಯ ಭಾಗಕ್ಕೆ ಒಬ್ಬಂಟಿಯಾಗಿ ನಡೆದ ಪಯಣ ಅದು. ಹೌದು, ರೋಮಾಂಚನ ಆಗುತ್ತೆ ಕೇಳಿದ್ರೆ. ಈ ಏಕಾಂತ, ಈ ಕಠಿಣ ಪರಿಸ್ಥಿತಿ, ಇದೆಲ್ಲ ಮುಂದಿನ ದೊಡ್ಡ ಘಟನೆಗೆ ಒಂದ್ರೀತಿ ವೇದಿಕೆ ಆಯ್ತು ಅಲ್ವಾ? ಖಂಡಿತವಾಗಿಯೂ. ಅಂತಹ ಒಂದು ಸನ್ನಿವೇಶದಲ್ಲೇ ಶಬರಿಮಲೆ ಬೆಟ್ಟ ತಲುಪಿದ್ದು. ಅಲ್ಲಿನ ಆ ವಿಶಾಲವಾದ ಪವಿತ್ರವಾದ ವನಸಿರಿ, ಆ ತೆರೆದ ಆಕಾಶದ ಕೆಳಗೆ ನಕ್ಷತ್ರಗಳ ಸಾಕ್ಷಿಯಾಗಿ ಮಣಿಕಂಠ ಆಳವಾದ ಧ್ಯಾನಕ್ಕೆ ಕುಳಿತರು. ಬೆನ್ನು ನೇರ, ಉಸಿರಾಟ ಲಯಬದ್ಧವಾಗಿ, ಅದು ಒಂದ್ ರೀತಿ ಪರಿಪೂರ್ಣ ಸಮತೋಲನದ ಸ್ಥಿತಿ. ಆ ಸ್ಥಿತಿಯಲ್ಲಿ ಅವರ ಪ್ರಜ್ಞೆ ಬರೀ ದೇಹಕ್ಕೆ ಸೀಮಿತ ಆಗಿರ್ಲಿಲ್ಲ, ಅದು ಇಡೀ ಬ್ರಹ್ಮಾಂಡದ ಜೊತೆ ಒಂದಾಗಿತ್ತು ಅಂತ ಹೇಳಬಹುದು. ಅಂಥ ಒಂದು ಉನ್ನತ ಸ್ಥಿತಿಯಲ್ಲಿಯೇ ಅವರಿಗೆ ಆ ಅರಿವಾಗಿದ್ದು, ತತ್ವಂ ಅಸಿ. ಅದೇ ಮುಖ್ಯವಾದದ್ದು. ಅಂದ್ರೆ ಅದು ನೀನೇ ಆಗಿರುವೆ. ಇದರ ಅರ್ಥ ಪ್ರತಿ ಜೀವರಾಶಿಯಲ್ಲೂ ಅದೇ ಪರಮ ಸತ್ಯ, ಅದೇ ದೈವತ್ವ ಇದೆ ಅನ್ನೋದು. ಹೌದು, ಇದು ಬರೀ ತಿಳಿದುಕೊಳ್ಳುವುದಲ್ಲ, ಇದೊಂದು ನೇರ ಅನುಭೂತಿ, ಹೌದಲ್ವೇ? ತಮ್ಮೊಳಗಿನ ದೈವತ್ವದ ಪೂರ್ಣ ಅರಿವು. ಹೌದು ಹೌದು, ಅದೊಂದು ಪರಿವರ್ತನಾಶೀಲ ಅನುಭವ. ಆ ಕ್ಷಣದಲ್ಲಿ, ಆ ಜಾಗದಲ್ಲಿ ಶಿವ, ವಿಷ್ಣು ಮತ್ತೆ ಮಾನವೀಯತೆಯ ಆಧ್ಯಾತ್ಮಿಕ ಶಕ್ತಿಗಳು, ಈ ಮೂರೂ ಆಯಾಮಗಳು ಮಣಿಕಂಠನಲ್ಲಿ ಒಂದಾದವು. ಆಗ ಅವರು ಬರೀ ಪಾಂಡುಲಂ ರಾಜನ ಮಗನಾಗಿ ಉಳಿಯಲಿಲ್ಲ. ಸರಿ, ಅವರು ಸತ್ಯ, ಶಿಸ್ತು ಎಲ್ಲರನ್ನೂ ಒಳಗೊಳ್ಳುವ ಪ್ರೀತಿ, ಇದರ ಜೀವಂತ ಸಂಕೇತವಾದ ಅಯ್ಯಪ್ಪ ಸ್ವಾಮಿಯಾಗಿ ಪರಿವರ್ತನೆಗೊಂಡರು. ಅಯ್ಯಪ್ಪನಾಗಿ. ಹೌದು. ಈ ರೂಪಾಂತರವನ್ನು ಕಂಡು ದೇವತೆಗಳೆಲ್ಲ ನಮಸ್ಕರಿಸಿದರಂತೆ, ಪ್ರಾಣಿಗಳೆಲ್ಲ ಮಂತ್ರಮುಗ್ಧವಾಗಿ ನಿಂತು ಹೋದವಂತೆ. ಕಾಲವೇ ಒಂದು ಕ್ಷಣ ನಿಂತು ಹೋದ ಹಾಗೆ ಆಯಿತು ಅಂತ ಪುರಾಣ ಹೇಳುತ್ತೆ. ಅದ್ಭುತ. ಮಣಿಕಂಠನ ಯಾತ್ರೆಯ ಗುರಿ ಅಲ್ಲಿ ಸಫಲವಾಯಿತು. ಹಾಗಾಗಿ ಒಟ್ಟಿನಲ್ಲಿ ಹೇಳುವುದಾದರೆ, ಮಣಿಕಂಠನ ಆ ಏಕಾಂತ ಪ್ರಯಾಣ ಶಬರಿಮಲೆ ಶಿಖರದಲ್ಲಿ ಅಯ್ಯಪ್ಪನಾಗಿ ಪರಮಾತ್ಮನೊಂದಿಗೆ ಒಂದಾಗುವುದರಲ್ಲಿ ಪೂರ್ಣಗೊಂಡಿತು. ಅವರು ಧರ್ಮದ ಮತ್ತು ಆ ದೈವಿಕ ಸಂಪರ್ಕದ ಒಂದು ಮೂರ್ತರೂಪವಾದರು. ಈ ಮಹತ್ವದ ಘಟನೆಯೇ ಮುಂದೆ ಲಕ್ಷಾಂತರ ಭಕ್ತರು ಹೋಗುವ ಆ ಶಬರಿಮಲೆ ದೇವಸ್ಥಾನ ಸ್ಥಾಪನೆಗೆ ಹೇಗೆ ಕಾರಣವಾಯಿತು ಅನ್ನೋದನ್ನ ನಾವು ಮುಂದಿನ ಸಲ ಖಂಡಿತ ನೋಡೋಣ. ಖಂಡಿತ. ಅಲ್ಲಿಯವರೆಗೂ ಕೇಳುಗರಿಗೆ ಒಂದು ಚಿಂತನೆಗೆ ವಿಚಾರ ಬಿಟ್ಟು ಹೋಗೋಣ. ಹೇಳಿ. ಶಬರಿಮಲೆಯ ಮೇಲೆ ಮಣಿಕಂಠನಿಗಾದ ಆ ತತ್ವಂ ಅಸಿ ಅನುಭವ, ಅಂದ್ರೆ ನಮ್ಮೊಳಗೆ ದೈವತ್ವ ಇದೆ ಅನ್ನೋ ಸತ್ಯ ಇದೆಯಲ್ಲ, ಹೌದು, ಅದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ಸಂಬಂಧಗಳಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಅದು ನಮ್ಮ ಜೀವನದಲ್ಲಿ ಎಂತಹ ಬದಲಾವಣೆ ತರಬಹುದು, ಇದನ್ನು ಸ್ವಲ್ಪ ಎಲ್ಲರೂ ಯೋಚನೆ ಮಾಡಬೇಕು ಅನ್ಸುತ್ತೆ. ಹೌದು, ನಿಜಕ್ಕೂ ಆಲೋಚಿಸಬೇಕಾದ ವಿಷಯ. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಹರಿದದೀಶ್ವರಂ ಆರಾಧ್ಯ ಪಾದುಕಂ ಹರಿವಿವರ್ಧನಂ ಸ್ವಾಮಿ ನಿತ್ಯನರ್ತನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ.